ನೋಡಿ, ಇಲ್ಲಿ ನಾನು ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಜವೆ ಗೋಧಿ ಹಿಟ್ಟಿನ ಚಪಾತಿ. ಇದು ಜವೆ ಗೋಧಿ ಹಿಟ್ಟು ಹಾಕಿದರೆ ಬರೀ ಅದನ್ನು ತೊಗೊಂಡ್ರೆ ಬರೋದಿಲ್ಲ ಅವು. ಅದಕ್ಕೆ ಏನು ಮಾಡಬೇಕು, 2 ಗ್ಲಾಸು ಸಾಮಾನ್ಯ ಗೋಧಿ ಹಿಟ್ಟು ತೊಗೊಂಡ್ರೆ 2 ಗ್ಲಾಸು ಜವೆ ಗೋಧಿ ತೊಗೊಂಡು ಸ್ವಲ್ಪ ಚಿಟಿಕೆ ಉಪ್ಪು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿಡಬೇಕು. ಈಗ ನಾನು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇನ್ನು ತಿರುಗಿ ಹಾಕ್ತಾಯಿದ್ದೀನಿ ಚಪಾತಿ. ಕಲರು ತುಂಬ ಚೆನ್ನಾಗಿ ಬಂದಿವೆ, ತುಂಬ ಚೆನ್ನಾಗಿ ಫ್ಲಫಿ ಉಬ್ಬುತ್ತಾ ಇದೆ ನೋಡಿ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದೇ ರೀತಿ ನೀವು ಜವೆ ಗೋಧಿ ಹಿಟ್ಟಿನ ಮಾಡಿಕೊಂಡ್ರೆ ಇದ್ರ ಫೈಬರ್ ಜಾಸ್ತಿ ಇರ್ತದೆ. ಆ ಥರ ಹೆಲ್ತಿಗೆ ಚಲೋ. ನೀವು ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನೋಡಿ, ಈಗ ಚಪಾತಿ ಎಲ್ಲ ಮಾಡಿ ಮುಗಿದಿದೆ. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿವೆ ಚಪಾತಿ. ಅಂದರೆ ಹಿಂಗೆ ಆಗಬೇಕು. ಇದು ನೋಡಿ ಚಪಾತಿ ನೋಡಿ ಮುಗಿದು ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿ ಆಗಿವೆ ಚಪಾತಿ. ಇದೇ ರೀತಿ ನೀವು ಒಂದು ಜವೆ ಗೋಧಿ ಹಿಟ್ಟು ತೊಗೊಂಡು ಬಂದುಬಿಟ್ಟು ಅರ್ಧ ಕೂಡಿಸಿ ಮಾಡಿಕೊಂಡ್ರೆ ಇದು ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿ, ಚಪಾತಿ ನಾನು ನಿಮಗೆ ಹರಿದು ತೋರಿಸ್ತಾ ಇದ್ದೀನಿ ಹೇಗಾಗ್ಯಾವ ಅಂತೇಳಿ. ಒಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇದು ನೋಡಿ ತುಂಬ ಇದೇನು ವಾವ್. ಇದು ನೋಡಿ ಇಷ್ಟೊಂದು ಉಟ್ಕೊಂಡು ಬಿಟ್ಟಿದೆ. ಹಿಂಗೆ ಪದರ ಆಗಿಬಿಟ್ಟವೆ ಎಲ್ಲ. ನೋಡಿದೆ ಚಪಾತಿ. ಈ ರೀತಿ ನೀವು ಏನು ಮಾಡಬೇಕು ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರ್ತದೆ. ಜವೆ ಗೋಧಿ ತಂದು 1:1 ರೇಷೋದಾಗ ಕೂಡಿಸಿ ಮಾಡಿ. ಥ್ಯಾಂಕ್ ಯು.